ಎಲ್ಲರಿಗೂ ಮತ್ತೊಮ್ಮೆ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿಂದಿನ ತರಗತಿಯಲ್ಲಿ ಕನ್ನಡ ಒಗಟುಗಳು ಪ್ರಮುಖ ಎಷ್ಟಪ್ಪ ಅಂತಂದರೆ 25 ಕನ್ನಡ ಒಗಟುಗಳು ಮತ್ತು ಅವುಗಳ ಉತ್ತರಗಳನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಈ ಒಗಟುಗಳು ಮುಂಬರುವಂಥ SSLC ಪರೀಕ್ಷೆಗಳಿಗೆ ಕೇಳುವಂಥ ಸಂಭವವಿದೆ ಹಾಗೂ ನಾವು ದಿನನಿತ್ಯದಲ್ಲಿ ಕೂಡ ಇವುಗಳನ್ನು ಕೇಳ್ಬೋದು ಅನ್ನುವಂಥದ್ದು, ಬಳಕೆ ಮಾಡ್ಬೋದು ಅನ್ನುವಂಥದ್ದು. ನೋಡಿ ಎಷ್ಟೊಂದಂದರೆ ಕನ್ನಡದ 25 ಒಗಟುಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಮೊದಲನೇದು ಏನಿದೆ ನೋಡಿ, ಸಾಗರ ಪುತ್ರ ಸಾರಿಗೆ ಮಿತ್ರ, ಹಾಗಾದರೆ ನಾನು ಯಾರು? ಅಂದರೆ ಸಾಗರದಲ್ಲಿ ಹುಟ್ಟುತ್ತದೆ ಮತ್ತು ಸಾಂಬಾರಿನಲ್ಲಿ ಬಳಸುವಂಥದ್ದು. ಸಾಗರನ ಪುತ್ರ ಸಾರಿಗೆ ಮಿತ್ರ, ಹಾಗಾದರೆ ನಾನು ಯಾರಂದರೆ ಅದು ಉಪ್ಪು ಆಗಿದೆ ಅನ್ನುವಂಥದ್ದು. ನೋಡಿ ಯಾವುದು? ಉಪ್ಪು ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದು ಏನಿದೆ ನೋಡಿ, ಕಾಲಿಲ್ಲದೆ ಸರಸರನೆ ಓಡುತ್ತಾನೆ, ಹಾಗಾದರೆ ನಾನು ಯಾರು? ಕಾಲಿಲ್ಲದ ಕುಂಟ ಅಂತ ಆಗಬೇಕಾಗಿತ್ತು. ಅದು ಕಾಲಿಲ್ಲದ ಕುಂಟ ಸರಸರನೆ ಓಡುತ್ತಾನೆ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದು ನೋಡಿ, ಹಾವು ಅನ್ನುವಂಥದ್ದು. ಕಾಲಿಲ್ಲದ ಕುಂಟ ಸರಸರನೆ ಓಡುತ್ತಾನೆ. ಮೂರನೇದು, ಮನೆಯಲ್ಲಿರೋ ಅಜ್ಜಿಗೆ ಮೈಯೆಲ್ಲ ಕಣ್ಣು, ಹಾಗಾದರೆ ನಾನು ಯಾರು? ಅಂದರೆ ಮನೆಯಲ್ಲಿರೋ ಮುದುಕಿಗೆ ಮೈಯೆಲ್ಲ ಕಣ್ಣುಗಳು ಇರ್ತವೆ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿರೋ ಒಂದು ಉತ್ತರ ಜರಡಿ ಅನ್ನುವಂಥದ್ದು. ಜಲಟಿಗೆ ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ ನೋಡಿ. ನಾಲ್ಕನೇದು, ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು, ಹಾಗಾದರೆ ನಾನು ಯಾರು? ಉತ್ತರ ಬೆಳ್ಳುಳ್ಳಿ. ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರೋ ಉತ್ತರ ಕುಂಕುಮ ಅನ್ನುವಂಥದ್ದು. ನೋಡಿ, ಅಟ್ಟದ ಮೇಲೆ ಅಂದರೆ ಹಣೆಯ ಮೇಲೆ ಇದನ್ನು ನಾವು ಇಟ್ಕೊಳ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಆರನೇ ಒಂದು ಒಗಟು ಏನಿದೆ ನೋಡಿ, ಕಂಬದ ಮೇಲೆ ನಿಂಬೆಕಾಯಿ, ಹಾಗಾದರೆ ನಾನು ಯಾರು? ಉತ್ತರ ಲವಂಗ. ಬಣ್ಣದ ಸೀರೆ ಹುಟ್ಟುಕೊಂಡು ಮಣ್ಣಲ್ಲಿ ಕುಂತಾಳ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರೋ ಉತ್ತರ ನೀವು ಗೆಸ್ ಮಾಡಿರ್ತೀರಿ, ಗಜ್ಜರಿ ಅನ್ನುವಂಥದ್ದು. ಕಾಲಿಲ್ಲದ ಹುಡುಗಿಗೆ ಮಾರುದ್ದ ಕಡಿವಾಣ, ಹಾಗಾದರೆ ನಾನು ಯಾರು? ಸೂಜಿ. ನೆಕ್ಸ್ಟ್ 9ನೇದು, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ಹಾಗಾದರೆ ನಾನು ಯಾರು? ಬೆಟ್ಟ. ಒಂದು ಬತ್ತಿ ಊರೆಲ್ಲ ಬೆಳಕು, ಹಾಗಾದರೆ ನಾನು ಯಾರು? ಸೂರ್ಯ ಅನ್ನುವಂಥದ್ದು. ಮಡಿಚಿದರೆ ಮೊಗ್ಗು ಬಿಡಿಸಿದರೆ ಹೂವು, ಹಾಗಾದರೆ ನಾನು ಯಾರು? ಉತ್ತರ ಇದಕ್ಕೆ ಸರಿಯಾಗಿರುವಂಥದ್ದು ಛತ್ರಿ. ನೀರಲ್ಲಿದ್ದರೆ ಚಿಲಿಪಿಲಿ, ಹೊರಗೆ ಬಂದರೆ ವಿಲವಿಲ, ಹಾಗಾದರೆ ನಾನು ಯಾರು? ಮೀನು. ಹಸಿರು ಕೋಲಿಗೆ ಮುತ್ತಿನ ತುರಾಯಿ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರೋ ಉತ್ತರ ಜೋಳ. ಒಂದು ಹಸ್ತಕ್ಕೆ 108 ಬೆರಳು, ಹಾಗಾದರೆ ನಾನು ಯಾರು? ಬಾಳೆಹಣ್ಣು. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ, ಹಾಗಾದರೆ ನಾನು ಯಾರು? ಕಣ್ಣು. ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಬುಗುರಿ ಅನ್ನುವಂಥದ್ದು. ನೋಡಿ, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ, ಮಲ್ಲಿಗೆನೂ ಆಗುತ್ತೆ ಮತ್ತು ಹತ್ತಿ ಕೂಡ ಆಗುತ್ತೆ. ನೋಡಿ, ಅಂಕು ಡೊಂಕಿನ ಬಾವಿ ಇಣಿಕಿ ನೋಡಿದರೆ ನೀರಿಲ್ಲ, ಹಾಗಾದರೆ ನಾನು ಯಾರು? ಕಿವಿ. ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ, ಹಾಗಾದರೆ ನಾನು ಯಾರು? ಮೆಣಸಿನಕಾಯಿ. ಮುಳ್ಳಮ್ಮನ ಹೊಟ್ಯಾಗ 300 ಮಕ್ಕಳು, ಹಾಗಾದರೆ ನಾನು ಯಾರು? ಹಲಸಿನ ಹಣ್ಣು. ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು, ಹಾಗಾದರೆ ನಾನು ಯಾರು? ಇದಕ್ಕೆ ಸರಿಯಾಗಿರೋ ಉತ್ತರ ಕೂದಲು. ಇಡೀ ಊರಿಗೆಲ್ಲ ಒಂದೇ ಕಂಬಳಿ, ಹಾಗಾದರೆ ನಾನು ಯಾರು? ಆಕಾಶ. 5 ಮನೆಗೆ ಒಂದೇ ಅಂಗಳ, ಹಾಗಾದರೆ ನಾನು ಯಾರು? ಅಂಗೈ. ಚಿನ್ನ ಬಿಡಿಸಿ ಬೆಳ್ಳಿ ತಿನ್ನುತ್ತಾರೆ, ಹಾಗಾದರೆ ನಾನು ಯಾರು? ಬಾಳೆಹಣ್ಣು. ಹೊಕ್ಕುವಾಗ 1 ಹೊರಟಾಗ 100, ಹಾಗಾದರೆ ನಾನು ಯಾರು? ಶಾವಿಗೆ. ಇಷ್ಟಾಗಿತ್ತು ಇವತ್ತಿನ 25 ಕನ್ನಡ ಒಗಟುಗಳು. ಮತ್ತೊಂದು ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.